ಭೀಕರ ಪ್ರವಾಹ ನೋಡಿದ್ರಿ. ಇನ್ನು ನಮ್ಮ ರಾಜ್ಯದ ಜಿಲ್ಲೆಗಳಿಗೆ ಬರೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಜನ ಕಂಗಾಲಾಗಿದ್ದಾರೆ. ಬಂಟ್ವಾಳ ತಾಲೂಕಿನ ಬಿ ಕಸ್ಬಾ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೇತ್ರಾವತಿ ನದಿ. ಬಿ ಕಸ್ಬಾ ಗ್ರಾಮದ ಮೀನು ಮಾರುಕಟ್ಟೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಬಂಟ್ವಾಳ ಪುರಸಭಾ ವಾಣಿಜ್ಯ ಸಂಕೀರ್ಣವೂ ಜಲಾವೃತ. ಫನ್ ಟೈಮ್ ರೆಸ್ಟೋರೆಂಟ್, ಮಾಸ್ಟರ್ ಫರ್ನಿಚರ್, ಬೇಕರಿ, ಫ್ಯಾನ್ಸಿ, ಮೊಬೈಲ್ ಅಂಗಡಿಗಳು ಜಲಾವೃತವಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಜಲಪ್ರವಾಹ. ಮಂಡಿವರೆಗಿನ ನೀರು ನೋಡ್ತಾ ಇದ್ದೀರಾ. ಜನ ಹೊರಗಡೆ ಓಡಾಡೋದಕ್ಕಾಗದ ಪರಿಸ್ಥಿತಿ ಇದೆ. ದೇವಸ್ಥಾನಗಳು ಜಲಾವೃತವಾಗಿವೆ, ರೆಸ್ಟೋರೆಂಟ್ಗಳು, ಮನೆಗಳು. ಇನ್ನು ಭಾರಿ ಮಳೆಯಿಂದ ಮಂಗಳೂರಿನಲ್ಲೂ ಪ್ರವಾಹದ ಆತಂಕ. ಮಳೆಯಿಂದ ಉಜಿರೆ ಎಸ್ಡಿಎಂ ಆಸ್ಪತ್ರೆ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ ಕುಸಿತದಿಂದ 10ಕ್ಕೂ ಹೆಚ್ಚು ಬೈಕ್ಗಳು ಜಖಮವಾಗಿವೆ. ಕುಸಿಯುವ ಭೀತಿಯಲ್ಲಿದೆ ಕಾಂಪೌಂಡ್ ಪಕ್ಕದ ಮನೆ. ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಾ ಇರೋ ನಿರಂತರ ಮಳೆಯಿಂದ ಎಸ್ಡಿಎಂ ಆಸ್ಪತ್ರೆ ಕಾಂಪೌಂಡ್ ಕುಸಿದಿದೆ. ಕಾಂಪೌಂಡ್ ಕುಸಿದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅದರ ಕೆಳಗಡೆ ಒಂದು 10 ಬೈಕ್ಗಳನ್ನ ನಿಲ್ಲಿಸಿದ್ರು. ಆ ಬೈಕ್ಗಳ ಮೇಲೇನೆ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಉಕ್ಕಿ ಹರಿತಾ ಇರೋ ನದಿಗಳು, ಮತ್ತೊಂದು ಕಡೆ ಕಾಂಪೌಂಡ್ ಕುಸಿತ. ಎಸ್ಡಿಎಂನ ಕಾಂಪೌಂಡ್ ಕುಸಿತ ನೋಡ್ತಾ ಇದ್ದೀರಾ. ಅದರ ಕೆಳಗಡೆ 10 ಬೈಕ್ಗಳು ಸಿಲುಕೊಂಡಿವೆ. ಇನ್ನೊಂದು ಕಡೆ ನದಿ ಉಕ್ಕಿ ಹರಿತಾ ಇದೆ. ಆಳೆತ್ತರದ ನೀರು. ಮನೆಗಳ ಜಲಾವೃತವಾಗಿವೆ, ರಸ್ತೆಗಳ ಜಲಾವೃತ. ಆಸ್ಪತ್ರೆ, ರೆಸ್ಟೋರೆಂಟ್ ಎಲ್ಲೂ ಓಡಾಡೋಕ್ಕಾಗದ ಪರಿಸ್ಥಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.